ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದಲ್ಲಿ ಒಂದು ವೈಭವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ ಇವರ ಪಾದಕ್ಕೆ ನಮಸ್ಕರಿಸಿ, ಅದೇ ರೀತಿ ಇನ್ನೊಬ್ಬ ಪೂಜ್ಯರಾದ ಶ್ರೀ ಪ್ರಭು ಚಂದ್ರಬಸವ ಸ್ವಾಮಿಗಳು ಅಗ್ನಿ ಇವರ ಪಾದಕ್ಕೆ ಕೂಡ ನಮಸ್ಕರಿಸಿ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀ ಟಿ ಎ ನಾರಾಯಣ ಗೌಡರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಅದೇ ರೀತಿ ಇನ್ನೊಬ್ರು ನಮ್ಮ ಜಿಲ್ಲಾಧ್ಯಕ್ಷ ಅಂತ ದೀಪಕ್ ಗುಡ್ನಪ್ಪರ್ ಆಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, ವೇದಿಕೆ ಮೇಲೆ ಆಸೀನರಾಗಿರುವಂತ ಅನೇಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅದೇ ರೀತಿ ಇಲ್ಲಿ ಉಪಸ್ಥಿತಿರುವಂತಹ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಇಲ್ಲಿ ಬಂದಂತ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ನಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸುತ್ತೇನೆ. ಇವತ್ತು ಹೆಚ್ಚಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಯುವಕರಾಗಿರ್ಬೋದು, ಈ ಕನ್ನಡ ವೀಕ್ಷಣೆ ಕಾರ್ಯಕ್ರಮವನ್ನ ಅತಿ ಯಶಸ್ವಿಯಾಗಿ ನಾವೆಲ್ಲರೂ ಇವತ್ತು ಮಾಡಿದ್ದೀರ. ಕನ್ನಡ ಅಭಿಮಾನವನ್ನು ಇಟ್ಕೊಂಡು ಕನ್ನಡ ಒಂದು ಪುರಾತನದ ಭಾಷೆ, ಸಾವಿರಾರ ಇತಿಹಾಸ ಹೊಂದಿರುವಂತಹ ಭಾಷೆಯನ್ನ ನಾವೆಲ್ಲರೂ ಇವತ್ತು ಅಭಿಮಾನವನ್ನು ಇಟ್ಕೊಂಡು ಅದನ್ನಗೋಸ್ಕರ ನಮ್ಮ ಎಲ್ಲ ಜನ ವಿಷಯ ಬಂದಾಗ ಯಾವತ್ತಿದ್ರು ಕೂಡ ಕನ್ನಡ ರಕ್ಷಣಾ ವೇದಿಕೆ ಮುಂದಾಳತ್ವವನ್ನು ವಹಿಸಿ ಆ ನೆಲವನ್ನು ರಕ್ಷಣೆ ಮಾಡುವಂತ ಕೆಲಸ ಯಾವತ್ತಿದ್ರು ಮಾಡ್ಕೊಂಡು ಬಂದಿದೆ. ಮುಂದೆ ಕೂಡ ಯಾವತ್ತಿದ್ರು ಒಂದು ಬೇರೆ ಸಂಘಟನೆಗೆ ಸೀಮಿತವಾದರೆ ಬೀದಿಗೆ ಹೋಗಿ ಹೋರಾಟ ಮಾಡುವ ಮುಖಾಂತರ ಇವತ್ತು ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಮಾಡ್ತಾರೆ. ತಮ್ಮೆಲ್ಲರಿಗೂ ಆ ಒಂದು ನಿಟ್ಟಿನಲ್ಲಿ ಇದೇ ರೀತಿ ಎಲ್ಲ ಇನ್ನೂ ಹೆಚ್ಚಿನ ಸಂಘಟನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ, ಈಗಾಗಲೇ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕಗಳಿದ್ದಾರೆ. ಅವತ್ತು ಸಕ್ರಿಯರಾಗಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಕೆಲಸ ಮಾಡ್ತಾರೆ. ಮತ್ತು ಮುಂದಿನ ಕೂಡ ಯಾವುದೇ ಒಂದು ಕಾರ್ಯವನ್ನು ಕೂಡ ನಾವೆಲ್ಲ ಇದೇ ರೀತಿ ಸಂಘಟನೆ ಮಾಡುವಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಸಂದರ್ಭ ಇವತ್ತು ಬರವಣಿಗೆ ಮಾಡುವ ಮುಖಾಂತರ ನಾವು ಇವತ್ತು ಬೆಳಗಾವಿ ನಗರದಲ್ಲಿ ಇವತ್ತು ದಿವಸ ಡೇಟ್ ಅಕ್ಟೋಬರ್ 18 ಅಥವಾ ನವೆಂಬರ್ 1 ಅಂತ ಒಂದು ವಾತಾವರಣ ಎಲ್ಲರೂ ಕರ್ನಾಟಕ ವಾತಾವರಣ ಮಾಡಿದ್ದೀರ. ತಮ್ಮೆಲ್ಲರಿಗೂ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರ ಅನಿವಾರ್ಯವಾಗಿ ಕಾರ್ಯಕ್ರಮಕ್ಕಾಗಿ ಅವರು ಬರಕ್ಕಾಗಿಲ್ಲ. ಸದಾ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಸಂಘಟನೆ ಮುಂದಿನ ಪ್ರಕಾರ ಅವರು ಮಾಡ್ತಾರಂತ ಈ ಸಂದರ್ಭ ಸರಿಯಾಗಿ ನಾನು ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸಿದ್ದೇನೆ. ಅವತ್ತು ವಿಷಯ ಹುಟ್ಟೋದು ಆಕಸ್ಮಿಕ ಸಾವು ಖಚಿತ ಅಂತ ಹೇಳ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಜೀವನ ಮತ್ತು ಸಾವಿನ ನಡುವೆ ಯಾವ ರೀತಿ ನಾವು ನಮ್ಮ ನಾಡಿಗೆ ಕೊಡುಗೆಯನ್ನು ಕೊಡ್ತೇವೆ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಯಾವ ರೀತಿ ಒಳ್ಳೆ ದಿಕ್ಕಿನಲ್ಲಿ ಇರುವಂತ ಕೆಲಸ ಮಾಡ್ತೇವೆ, ಅದರಿಂದ ನಾವೆಲ್ಲರೂ ಗುರುತಿಸ್ಕೊಳ್ತೇವೆ. ಅದಕ್ಕೆ ಬಹುಶಃ ಈ ಒಂದು ಜೀವನದಲ್ಲಿ ನಮ್ಗೆ ಕನ್ನಡ ನಾಡದಲ್ಲಿ, ಬೆಳಗಾವಿ ನಾಡಿನಲ್ಲಿ ನಮ್ಮೆಲ್ಲರೂ ಹುಟ್ಟಿದ್ವಿ, ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವೆಲ್ಲರೂ ಭಾವಿಸ್ಕೊಳ್ಬೇಕು. ಅದಕ್ಕೆ ನಮ್ಮೆಲ್ಲರಿಗೂ ಆ ನಾಡಿನ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೆಲಸ ಕಾರ್ಯ ಮಾಡೋಣ. ಇವತ್ತು ಟಿಪ್ಪು ಗಾಂಧಿ, ಚೆನ್ನಮ್ಮವರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣವರ ಒಂದು ಜನಿಸುವಂತ ಹೋರಾಟ ಮಾಡುವಂತ ನಾಡು. ಅದರಲ್ಲಿ ನಾವೆಲ್ಲರೂ ಹುಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಅದಕ್ಕೆ ತಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲರೂ ಒಳ್ಳೆ ಕೆಲಸನ ಮಾಡ್ತಾರೆ. ಈ ರೀತಿ ನಾವೆಲ್ಲರೂ ಮಾಡ್ಕೊಂಡು ಹೋಗ್ರಿ. ನಿಮ್ಮೆಲ್ಲ ಸದಾ ತಮ್ಮ ಜೊತೆಗೆ ಬೆಂಬಲವಾಗಿರುವಂತ ಕೆಲಸ ನಾವು ಕೂಡ ಮಾಡ್ತೇವೆ. ಕರ್ನಾಟಕ ಬೆಳಗಾವಿ ನಗರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿವಸ ಲಕ್ಷಾಂತರ ಜನರು ಕನ್ನಡ ಅಭಿಮಾನಿತ ಅಂತ ಲಕ್ಷಾಂತರ ಯುವಕರು ಅಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾವ ರೀತಿ ಮೈಸೂರಿಗೆ ದಸರಾ ನೋಡ್ಬೇಕಂದ್ರೆ ನಾವೆಲ್ಲರೂ ಮೈಸೂರು ಹೋಗ್ಬೇಕಂತ ಹೇಳ್ತಾರೆ. ಕರ್ನಾಟಕ ರಾಜ್ಯೋತ್ಸವ ನೋಡ್ಬೇಕಂದ್ರೆ ಎಲ್ಲ ರಾಜ್ಯದಲ್ಲಿ ನೋಡ್ಬೇಕಂದ್ರೆ ಬೆಳಗಾವಿ ಬರಬೇಕಂತ ಒಂದು ಪ್ರತಿಭೆ ಅಂತ ಆಗ್ತದೆ. ಎಲ್ಲರೂ ಕಾರ್ಯಕ್ರಮ ವಿಶೇಷವಾಗಿ ಪ್ರತಿ ವರ್ಷ ಮಾಡ್ತಾರೆ. ಅದಕ್ಕೆ ಕನ್ನಡ ಇರುವಂತ ಅಭಿಮಾನ ಇದೇ ರೀತಿ ಇರಲಿ. ಹೆಚ್ಚು ನಮ್ಮ ಯುವಕರಿಗೆ ಮುಂದಿನ ಬರುವಂತ ಪೀಳಿಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡೋಣ. ವಿಶೇಷವಾಗಿ ಕನ್ನಡದಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡುವಂತ ಇವತ್ತು ಅನಿವಾರ್ಯತೆ ಇವತ್ತಿನ ನಿರ್ಮಾಣಗಳಿದೆ. ಬೇರೆ ಭಾಷೆಗಿಂತ ಹೆಚ್ಚಾಗಿ ನಾವು ಹುಟ್ಟಿದಂತ ನಾವು ನಮ್ಮ ಕನ್ನಡ ಭಾಷೆಯನ್ನ ಮಕ್ಕಳಿಗೆ ಕಲಿಸುವಂತ ಇವತ್ತು ಅನಿವಾರ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ಮಕ್ಕಳಿಗೆ ಬೇರೆ ಭಾಷೆ ಇರೋದ್ರಿಂದ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಸರಿಯಾದ ರೀತಿಯಲ್ಲಿ ಇನ್ನೊಂದಿಷ್ಟು ಬರೋಲ್ಲ.
ಹೆಚ್ಚಾನೆಚ್ಚು ಮಹತ್ವವನ್ನ ಕನ್ನಡ ಕಲಿಕೆಗೆ ನಾವೆಲ್ಲರೂ ತಗೋಣ. ಯಾಕಂದ್ರೆ ಒಂದು ಸುಂದರವಾದಂತ ಹೊಂದಿರುವಂತ ಭಾಷೆ ಇವತ್ತು ಕನ್ನಡ ಭಾಷೆ ಆಗಿದೆ. ಇವತ್ತು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕನ್ನಡ ಇಟ್ಟಿರುವಂತ ಅಭಿಮಾನ ಇದೇ ರೀತಿ ಇರಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ, ಇಲ್ಲಿ ಇನ್ನೂ ಕೂಡ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಆಯೋಜಕರಾಗಿರ್ಬೋದು, ಪದಾಧಿಕಾರಿಗಳು ನಮ್ಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ, ವೇದಿಕೆ ಹಂಚ್ಕೊಳ್ಬೇಕಾಗಿರ್ಬೋದು, ಎಲ್ಲ ಗೌರವ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಕಾರ್ಯಕ್ರಮ ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಎಲ್ಲರೂ ಆಯೋಜನೆ ಮಾಡಿದ್ರೆ ತಮ್ಮೆಲ್ಲರೂ ಕೂಡ ಅಭಿನಂದನೆ ನಾನು ಈ ಸಮಯದಲ್ಲಿ ತಿಳಿಸುತ್ತಾ ನಾನು ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.